ರಿಮಾಂಡ್ ಸುಪ್ರೀಂ ಕೋರ್ಟ್. ಅದೇ ಸುಪ್ರೀಂ ಕೋರ್ಟ್ನಲ್ಲಿ ರಿಮಾಂಡ್ ಬಗ್ಗೆ ನಾವು ಕಳೆದ 1.5 ವರ್ಷದಿಂದ ನಾವು ಪ್ರಯತ್ನ ಮಾಡಿ ಕಪಿಲ್ ಸಿಬಲ್ ಅವರು ಆಮೇಲೆ ಇನ್ನು ಅನೇಕ ಸೀನಿಯರ್ಸ್ ಲಾಯರ್ಸ್ ಎಲ್ಲರನ್ನೂ ಮಾಡಿ ಈಗ ಒಂದು ಹಂತಕ್ಕೆ ಬಂದಿದ್ವಿ. ಬಹುಶಃ ಈಗ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಒಂದು ಆಶಾದಾಯಕವಾದಂಥ ಒಂದು ನಿರ್ಣಯನ ಮಾಡಿದ್ದಾರೆ. ನಮಗೆ ಎಲ್ಲ ಮಾಹಿತಿಯನ್ನು ಕೊಡಲಿಕ್ಕೆ ಹೇಳಿದ್ದಾರೆ. ಆ ಮಾಹಿತಿಯನ್ನು ನಾವು ಕೊಡ್ತೀವಿ. ಬಹುಶಃ ಈ ಆತಂಕದಾಗೆ ನಾವು ಇದ್ವಿ, ಏನು ನನಗುದ್ದಿ ಬಿದ್ದಿತ್ತು. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಸಿಹಿ ಸುದ್ದಿ ಬರ್ತದೆ. ಆ ರಿಪ್ಲೈ ಆಧರಿಸಿ ನಮಗೆ ಒಂದು ಒಳ್ಳೆ ಜಡ್ಜ್ಮೆಂಟ್ ಬರ್ತದೆ. ಇಷ್ಟು ದಿವಸ ಏನು ಗ್ರಹಣ ಹಿಡಿದಿತ್ತು ಈ ಇದಕ್ಕೆ ವಿಜಯಪುರ ಏರ್ಪೋರ್ಟ್ಗೆ, ಅದು ಏರ್ಪೋರ್ಟ್ ಪ್ರಾರಂಭ ಆಗುವಂಥ ಎಲ್ಲ ಒಂದು ಆಶಯ ಇವತ್ತು ದಿವಸ ನಮಗಿದೆ. ಮತ್ತು ನಾನು ಒಂದು ಡಿಟೇಲ್ ನೋಟನ್ನು ಕೂಡ ರಿಲೀಸ್ ಮಾಡ್ತೀನಿ. ಅಲ್ಲಿ ನಮ್ಮ ಏನು ನಿನ್ನೆ ಇದು ಆಗಿತ್ತು ಡಿಟೇಲ್ ನೋಟ್ ಕೂಡ ರಿಲೀಸ್ ಮಾಡ್ತೀನಿ. ಪೀಠ ಒಂಥರ ಆತಂಕ ಮೂಡಿಸಿತ್ತು ಸರ್, ಆಗೋದಿಲ್ಲ ಅನ್ನೋ ಅಷ್ಟು ತೀರ್ಪು. ಒಂದು ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಒಂದು ವ್ಯತಿರಿಕ್ತವಾದಂಥ ಒಂದು ನಿರ್ಣಯ ಬಂದಿತ್ತು. ಆಮೇಲೆ ನಾನು ಕಪಿಲ್ ಸಿಬಲ್ ಅವ್ರನ್ನ ಮತ್ತು ಇನ್ನಿತರನ್ನೆಲ್ಲ ಹಾಕಿ ಭಾಳಷ್ಟು ನಾವು ಆಸಕ್ತಿಯನ್ನು ವಹಿಸ್ಕೊಂಡು, ಆಮೇಲೆ ತದನಂತರ ತುಷಾರ್ ಮೆಹ್ತಾ ಅವ್ರನ್ನ ಕೂಡ ಇದು ಮಾಡಿ, ನಮ್ಮ ಇನ್ನೋರ್ವ ಸ್ನೇಹಿತರು ಅಡ್ವೊಕೇಟ್ ಇದ್ದಾರೆ, ಅವ್ರನ್ನೂ ಕೂಡ ನಮ್ಮ ಇದು ಮಾಡಿ ಇವತ್ತು ಒಂದು ಹಂತಕ್ಕೆ ತಂದಿದೆ. ಬಹುಶಃ ನಮಗೆ ಒಳ್ಳೆ ನಿರ್ಣಯ ಬರ್ತದೆ. ಬಿಡಿ ಓದ್ಬಿಡಿ, ನಾನು ಹೇಳಿದ್ದೀನಲ್ಲ, ಅದು ಸುಮ್ಮನೆ ಅದಲ್ಲ, ಇದೆಲ್ಲ ನಾಟಕ. ಸುಮ್ಮನೆ ಅವ್ರು ವಾಪಸ್ ಬಿಜೆಪಿಗೆ ಹೋಗಿದ್ದಾರೆ. ಇಲ್ಲಿ ಆಗ್ತಾ ಇರುವಂಥ ಚಿರಂತಿ ಮಠ ಅವರು ಯಡಿಯೂರಪ್ಪನವ್ರದ್ದು ಕಾರಜೋಳವ್ರ ಕ್ಯಾಂಡಿಡೇಟ್ ಅವರು. ಚಿರಂತಿ ಮಠ ಯಾರು ಕ್ಯಾಂಡಿಡೇಟು? ಯಡಿಯೂರಪ್ಪನವ್ರ ಫಾಲೋವರು. ಯಡಿಯೂರಪ್ಪ ಮತ್ತು ಕಾರಜೋಳವರು ಆ ಟೀಮ್ ಅದು. ಅವ್ರು ಪ್ರಚಾರಕ್ಕೆ ಹೊಂಟಿದ್ದಾರೆ. ಸುಮ್ಮನೆ ವಾಪಸ್ ಬಿಜೆಪಿಗೆ ಹೋಗೋದು. ಸುಮ್ಮನೆ ನೇರವಾಗಿ ಹೇಳಲ್ಲ, ಸುಮ್ಮನೆ ಯಾಕೆ ನಾಟಕ. ಯಡಿಯೂರಪ್ಪನ ಮಗ ಅನ್ನೋದು. ಯಡಿಯೂರಪ್ಪ ಮಗನ ನೇತೃತ್ವ ಚುನಾವಣೆ ನಡೀತಾ ಇದೆ ವಿಜೇಂದ್ರದ್ದು. ಇನ್ನು ಅಲ್ಲಿ ದಾವಣಗೆರೆಗಿದ್ದು ಯಡಿಯೂರಪ್ಪ ಕ್ಯಾಂಡಿಡೇಟ್ ಅಲ್ಲ, ಅದು ಸಿದ್ದೇಶ್ವರ್ ಕ್ಯಾಂಡಿಡೇಟ್. ಇದು ಯಡಿಯೂರಪ್ಪ ಅವ್ರ ಕ್ಯಾಂಡಿಡೇಟು, ಅದು ಸಿದ್ದೇಶ್ವರ್ ಕ್ಯಾಂಡಿಡೇಟ್. ಬಿಜೆಪಿಯಲ್ಲಿ ಬಡ ಇದೆ ಅಂದಂಗೆ ಹೌದು. ಮತ್ತೆ ಇವ್ರು ಸುಮ್ಮನೆ ನಾಟಕ. ಯಡಿಯೂರಪ್ಪ ಮಗ ಅನ್ನೋದು. ಅವ್ರ ವಿಜೇಂದ್ರ ನೇತೃತ್ವದ ಚುನಾವಣೆಯಲ್ಲಿ ಇವರು ಪ್ರಚಾರಕ್ಕೆ ಹೋಗೋದು ಬಿಟ್ಬಿಡ್ಲಲ್ಲ. ಹೇಳಿ ನಾವು ವಾಪಸ್ ನಾನು ಕರ್ಕೋರಿ ಬಿಜೆಪಿಯಾಗ ಕೈ ಮುಗಿದು ಏನೇನು ಮಾಡೋದು ಮಾಡಿ ಹೋಗ್ರಿ ಒಳಗಡೆ. ಸಿದ್ದರಾಮಯ್ಯ ಅವರು ಕರೆ ಕೊಟ್ಟಿದ್ರು, ಯತ್ನಾಳ್ ನಮ್ಮ ಪಕ್ಷದ ಅದು ಸ್ವಾಭಾವಿಕ ನೋಡ್ರಿ. ಸಿದ್ದರಾಮಯ್ಯ ಅವರು ನಾವೆಲ್ಲ ಹೇಳಿದೆ ನಮ್ದು ಅಲ್ಲಿ ಅಪಮಾನ ಮಾಡಿ ಹೊರಗೆ ಹಾಕಿದ್ದಾರೆ. ಹೊರಗೆ ಹಾಕಿದ್ರು ಕೂಡ ನೀವು ಎಲ್ಲ ಅಪಮಾನ ಮರ್ಯಾದೆ ಬಿಟ್ಟು ಸ್ವಾಭಿಮಾನ ಎಲ್ಲ ಹೇಳ್ತೀರಲ್ಲ, ಮತ್ತೇನು ಸ್ವಾಭಿಮಾನ ಹೋಯ್ತು? ಚಿರಂತಿ ಮಠ ಅವರು ಯಡಿಯೂರಪ್ಪನವ್ರ ಕ್ಯಾಂಡಿಡೇಟ್, ವಿಜೇಂದ್ರ ಕ್ಯಾಂಡಿಡೇಟು, ಯಡಿಯೂರಪ್ಪನವ್ರ ಕ್ಯಾಂಡಿಡೇಟು. ಅವರು ಯಡಿಯೂರಪ್ಪ ಅವರು ಕಾದು ಒನ್ ಟೀಮು. ಅಲ್ಲಿನ ದಾವಣಗೆರೆ ಕ್ಯಾಂಡಿಡೇಟು ಸಿದ್ದೇಶ್ವರ ಅವ್ರ ಕ್ಯಾಂಡಿಡೇಟ್. ಯಡಿಯೂರಪ್ಪನವ್ರಿಗೆ ಹೇಳಾರ್ದಂತ ಅಲ್ಲಿ ಮಾಜಿ ಸಂಸದ ಟಿಕೆಟ್ ಕೊಟ್ಟಿದ್ದಾರೆ. ಇನ್ನು ಅಲ್ಲಿ ಹೋಗಿದ್ರೆ ಮಾತು ಬೇರೆ ಅಲ್ಲ. ನಾ ಹೇಳಿದ್ದಲ್ಲ ಮೊದಲೇ, ಇದು ಸುಮ್ಮನೆ ಇದೆಲ್ಲ ನಾಟಕ. ಬೇಡ ಅಂದಿದ್ರಿ, ಆದರೂ ನಮ್ಗೆ ಗೊತ್ತಿದೆ ನಾಟಕ ಇದು ಅಂತೇಳಿ. ನಾನು ಹೇಳಿದ್ದಲ್ಲ, ಸುಮ್ಮನೆ ಹೋಗ್ಬಿಡುದು ಅಂತಂದ್ರೆ ಸುಮ್ಮನೆ ಹೋಗ್ಬಿಡಿ ಬಿಜೆಪಿಗೆ ಹೋಗಿ ಇಷ್ಟೇ ಅದ. ನೋಡೋದು ಬರ್ತದೆ 2028ಕ್ಕೆ.